ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಮಸ್ತಾಗಿದ್ದೀರಾ ಅಂತ ಅಂದ್ಕೊಂಡು ನಾವಿವತ್ತು ಹೋಗ್ತಾ ಇದ್ವಿ ನಮ್ಮ ಕೆಲಸದ ಕಡೆಗೆ. ಇದು ನೋಡಿ, ನಾವು ದಿನ ಹೋಗೋ ಕೆಲಸದ ರೂಟು. ಇವಾಗ ನಾವು ಹೋಗ್ಬಿಟ್ಟು ಗಾಡಿನ ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿಂದ ಸೀದಾ ಹೋಗೋದೆ ಪಂಚಿನ್ ಮಾಡೋಕ್ಕೆ. ಪಂಚಿನ್ ಆಯಿತು. ಅದಾದ ತಕ್ಷಣ ನಮಗೆ ಸಿಕ್ಕಿದ್ದೆ ನಮ್ಮ ಫೇವ್ರೆಟ್ ಅಜ್ಜಿ. ಅಲ್ಲಿಂದ ಒಳಗೋದ ತಕ್ಷಣ ಎಲ್ಲರೂ ಫುಲ್ ವರ್ಕಲ್ಲಿ ಬ್ಯುಸಿಯಾಗಿದ್ದರು. ನಮ್ಮ ವರ್ಕ್ನು ನಾವು ಫಟಾಫಟ್ ಅಂತ ಎಲ್ಲ ಮುಗಿಸ್ಬಿಟ್ಟು ನಾವು ಹೊಂಟಿದ್ವಿ ಡ್ರೆಸ್ ಚೇಂಜ್ ಮಾಡೋಕ್ಕೆ. ಡ್ರೆಸ್ ಚೇಂಜಿಂಗ್ ಅಂತೂ ಆಯಿತು. ಇವಾಗ ನಾವು ಹೊರಟಿದ್ದೆ ಡೈರೆಕ್ಟಾಗಿ ಹಾಸ್ಪಿಟಲ್ ಡೇ ಫಂಕ್ಷನ್ಗೆ. ಹೋಗ್ತಾ ದಾರಿಯಲ್ಲಿ ನಮಗೆ ಸಿಕ್ಕಿದ್ದು ನಮ್ಮ ಅಭಿಮಾನಿಗಳು. ನೋಡಿ ಹೇಗಿದ್ದಾರೆ. ಅದಾದ್ಮೇಲೆ ನಾವು ಕೂಡ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ವಿ ಸೀದಾ. ಹೋಗೋ ದಾರಿಲಿ ನೋಡಿ ಏನೇನು ಕಿತಾಪತಿ ಆಗುತ್ತೆ ಅಂತ ನೋಡಿ. ಅಭಿಮಾನಿಗಳು ಅಂತ ನಾವು ಜೊತೆ ಕರ್ಕೊಂಡು ಹೊಂಟ್ರೆ ಇವ್ರು ನೋಡಿದ್ರೆ ನಮಗೆ ಫೋನ್ ಕೊಟ್ಟು ಫೋಟೋ ತೆಗಿ ಅಂತ ಹೇಳ್ಬಿಡದ. ನಮ್ ಬ್ರದರ್ ನಿಮ್ಮನ್ನ ಯಾರೋ ಫಾಲೋ ಮಾಡ್ತಾರೆ ಅಂದಾಗ ಗೊತ್ತಾ, ಅವನು ಒಂದಿನ ನೀವು ಬರ್ತೀರ ನಮ್ಮ ಬ್ಲಾಗ್ ಅಲ್ಲಿ ಅಂತ ಹೇಳ್ತಿದ್ದಾನೆ. ಮಾತು ಹೇಳು ಬ್ಲಾಗ್ ಅಲ್ಲಿ अरे कौन भौंक रहा है ये बदतमीज? We are going inside for the function. ಸೂಪರ್ ಸೊ ನಾವೀಗ ಆಡಿಟೋರಿಯಂ ಹುಡ್ಕೊಂಡು ಮೇಲ್ಗಡೆ ಬಂದಿದ್ದಾಯಿತು. ಆಡಿಟೋರಿಯಂ ಅಂತೂ ಸಿಕ್ತು. ನೋಡಿ, ನಮ್ಮನ್ನು ವೆಲ್ಕಮ್ ಮಾಡ್ತಾ ಇತ್ತು ರಾಮಯ್ಯ ಇನ್ಸ್ಟಿಟ್ಯೂಟ್. ಬನ್ನಿ ಇವಾಗ ಒಳಗಡೆ ಹೋಗೋಣ. ಪ್ರೋಗ್ರಾಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. A new member came to ಅವರ್ ಟೀಮ್. ಇವರೇ ನೋಡಿ ನಮ್ಮ ಹೊಸ ಟೀಮ್ ಮೆಂಬರ್. ఎందుకు నీకు ఏస్ట్ బతుకు. ನಮ್ಮ ಹಾಸ್ಪಿಟ್ಲ್ ಚೇರ್ಮನ್ ಅವರ ಭಾಷಣ ಕೇಳಿಕೊಂಡು ನಮ್ಮ ಇನ್ಚಾರ್ಜ್ಗೂ ಸ್ವಲ್ಪ ಕಿರಿಕಿರಿ ಮಾಡಿ, ಅದಾದಮೇಲೆ ನಮ್ಮ ಸರಿಗಮಪ್ಪದಿಂದ ಬಂದಂಥ ಹರ್ಷ ಅವರು ಟೆಸ್ಟ್ ಮಾಡೋರ ಹಾಡನ್ನ ಹೇಳ್ತಾಯಿದ್ರು. ಅವ್ರ ಹಾಡು ಕೂಡ ಕೇಳಿಸ್ಕೊಂಡು ನೋಡಿ ಸ್ವಲ್ಪ ಹೇಗಿದೆ ಹಾಡು ಅಂತ. అష్టే